ಕಳೆದ ಅನೇಕ ವರ್ಷಗಳಿಂದ ರಾಷ್ಟ್ರಭಕ್ತರ ಬಳಗ ಅನೇಕ ಹೋರಾಟಗಳನ್ನ ಮಾಡ್ತಾ ಬರ್ತಿರೋ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದು ಪರಿಸರ ಸಂಬಂಧಪಟ್ಟಂಗಿರ್ಬೋದು, ಶಿವಮೊಗ್ಗ ನಗರದ ಅನೇಕ ಸಮಸ್ಯೆಗಳನ್ನ ವಿಚಾರವಾಗಿ ಅನೇಕ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ. ಅದರಲ್ಲಿ ಯಶಸ್ಸನ್ನು ಕೂಡ ನಾವು ಕಾಣ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ನಮ್ಮ ಮುನ್ಸಿಪಲ್ ಕಮಿಷನರ್ ಕೂಡ ಅನೇಕ ಬಾರಿ ಅನೇಕ ವಿಚಾರಗಳನ್ನ ನಾವು ಮನವಿ ಮಾಡಿದ್ವಿ. ಅದರೊಳಗೆ ವಿಶೇಷವಾಗಿ ಡಿಸಿ ಆಫೀಸಿನ ಮುಂಭಾಗ ಆಟದ ಮೈದಾನ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ನಲ್ಲಿ ಅವರು ಉಚ್ಚ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕಾಗಿತ್ತು. ಅದಾದ ನಂತರನು ಕನಿಷ್ಠ ಒಂದು 2-3 ಬಾರಿ ನಾವು ಮಹಾನಗರ ಪಾಲಿಕೆ ಕಮಿಷನ್ಗೆ ಹೋಗಿ ನಮ್ಮ ಇಡೀ ನಿಯೋಗ ಹೋಗಿ ಭೇಟಿ ಮಾಡಿ ಬಂದಿದ್ವಿ. ಇನ್ನೊಂದು ವಾರದಲ್ಲಿ ನಾವು ನ್ಯಾಯಾಲಯಕ್ಕೆ ಏನು ವರದಿ ಕೊಡ್ಬೇಕು ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. 2 ತಿಂಗಳಾಯ್ತು. ಸೆಪ್ಟೆಂಬರ್ ನಲ್ಲಿ ನಾವು ಅವ್ರು ಕೊಡ್ಬೇಕಾಗಿತ್ತು. ಜನವರಿಯಲ್ಲಿ ಕೂಡ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ ನಂತರ ಫೆಬ್ರವರಿ ಮಾರ್ಚ್ ಅಲ್ಲೂ ಕೂಡ ಅವ್ರಿಗೆ ಹೋಗಿ ಭೇಟಿ ಮಾಡಿದ್ವಿ. ಈ ಕ್ಷಣದಕ್ಕೂ ಕೂಡ ಮಹಾನಗರ ಪಾಲಿಕೆ ಕಮಿಷನರು ಅದೇನು ವರದಿ ಕೊಡಬೇಕು ಕೊಟ್ಟಿಲ್ಲ. ಇದು ಮೊದಲನೇದು. ಎರಡನೇದು, ಗೋವಿಂದಾಪುರದ ಆಶ್ರಯ ಮನೆಗಳು, ಅದ್ರ ಬಗ್ಗೆ ಸಂಬಂಧಪಟ್ಟವನ್ನು ಕೂಡ ನಮ್ಮ ನಿಯೋಗ ನಾವು ಮಹಾನಗರ ಪಾಲಿಕೆಯ ಕಮಿಷನರ್ಗೆ ಹೋಗಿ ಭೇಟಿ ಮಾಡಿದ್ವಿ. 12 ಕೋಟಿ ರೂಪಾಯಿ ಆ ಒಂದು ರಾಜ್ಯ ಸರ್ಕಾರದಿಂದ ಬಂದ್ರೆ ಪೂರ್ಣವಾಗಿ ಮನೆಗಳನ್ನ ನಾವು ಬಡವರಿಗೆ ಕೊಡಬಹುದು ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಹೇಳಿದ್ರು. ವಸತಿ ಸಚಿವರಾದಂತ ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಬಂದು ಶಿವಮೊಗ್ಗ ನಗರಕ್ಕೆ ಬಂದು ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತಿದ್ದಂಗೆನೆ ಆ 12 ಕೋಟಿ ರೂಪಾಯಿ ನಾವು ರಿಲೀಸ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಶಾಸಕರು ಕೂಡ ತಕ್ಷಣ ನಾನು ಕೂಡ ಅದಕ್ಕೆ ಕಾರ್ಯಪ್ರವೃತ್ತರಾಗ್ತೀನಿ ಅಂತ ಅವರು ಕೂಡ ಹೇಳಿದ್ರು. ಮಹಾನಗರ ಪಾಲಿಕೆ ಕಮಿಷನರು ಉಸ್ತುವಾರಿ ಸಚಿವರಿಗೆ ಭೇಟಿ ಮಾಡಿ ತಕ್ಷಣ ಅದಕ್ಕೆ ಬೇಕಾದಂತ 12 ಕೋಟಿ ರೂಪಾಯಿ ಬಿಡುಗಡೆ ನಾವು ಮಾಡಿಸ್ತೀವಿ ಅಂತಲೂ ಕೂಡ ಮಹಾನಗರ ಪಾಲಿಕೆ ಕಮಿಷನರ್ ಹೇಳಿದ್ರು. 6 ತಿಂಗಳಾಗಿ ಎಷ್ಟ ಸಮಯ ಆದ್ರೂ ಕೂಡ ಈ ಕ್ಷಣದವರೆಗೂ ಕೂಡ ಒಂದು ನಮ್ಮ ಡಿಸಿ ಆಫೀಸಿನ ಆಟದ ಮೈದಾನನೂ ಕೂಡ ಅದು ಹಾಗೆ ಉಳಿದಿದೆ. ಎರಡನೇದು, ಆಶ್ರಯ ಬಡಾವಣೆ ಮನೆಗಳು ಕೂಡ ಅದೇ ರೀತಿ ಉಳಿದಿದೆ. ಫೆಬ್ರವರಿ 4ನೇ ತಾರೀಕು ನಮ್ಮ ಇಡೀ ತಂಡ ಏನು ಮಳಿಗೆಗಳು, ಶಿವಪ್ಪ ನಾಯಕ ಮಳಿಗೆ ಇರ್ಬೋದು, ಗಾರ್ಡನ್ ಏರಿಯಾ ಮಳಿಗೆಗಳು ಇರ್ಬೋದು, ಗಾಂಧಿನಗರದ ಮಳಿಗೆ, ಎಲ್ಲಾ ಮಳಿಗೆಗಳು ಸಂಬಂಧಪಟ್ಟಂಗೆ ಮಾರಿ ಜಾತ್ರೆ ಮುಗಿತಿದ್ದಂಗೆನೆ ಸಂಬಂಧಪಟ್ಟ ಎಲ್ಲಾ ಮಳಿಗೆಗಳನ್ನು ಕೂಡ ನಾವು ಹರಾಜಾಗ್ತೀವಿ, ಪ್ರಕ್ರಿಯೆಯನ್ನ ನಾವು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರು. ಮಾರಿ ಹಬ್ಬ ಮುಗ್ದಿ ಯುಗಾದಿ ಹಬ್ಬ ಮುಗ್ದ್ರು ಕೂಡ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಮಳಿಗೆನೂ ಕೂಡ ಯಾರಿಗೂ ಕೂಡ ಅಲಾಟ್ಮೆಂಟ್ ಮಾಡಿಲ್ಲ. ನಾವೀಗ ರಾಷ್ಟ್ರಭಕ್ತ ಬಳಗದಿಂದ ಒಂದು ತೀರ್ಮಾನ ನಾವು ಮಾಡಿದೀವಿ. ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ 10 ಮಹಿಳೆಯರ ಒಂದು ಮಹಿಳಾ ತಂಡ ಮಾಡಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದೀವಿ. ಪ್ರತಿಯೊಂದು ವಾರ್ಡಿನಲ್ಲಿ ಕೂಡ ಮಹಿಳಾ ಘಟಕ, ಆ ಒಂದು ಮಹಿಳಾ ಘಟಕದಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಒಳಗೊಂಡಂತೆ 10 ತಂಡದ ಮಹಿಳಾ ತಂಡ ಒಂದೊಂದು ವಾರ್ಡಲ್ಲೂ ಕೂಡ ನಾವು ಮಾಡಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದೀವಿ. ಇದನ್ನ ಮೇ 5ನೇ ತಾರೀಕೊಳಗೆ ನಮ್ಮ ಎಲ್ಲಾ 35 ವಾರ್ಡ್ನಲ್ಲೂ ಕೂಡ ಮಹಿಳಾ ತಂಡದ ರಚನೆ ಆಗತ್ತೆ. ರಚನೆ ಆಗಿ ಮೇ 15ನೇ ತಾರೀಕುವರೆಗೂ ಮತ್ತೊಮ್ಮೆ ನಾವು ಮಹಾನಗರ ಪಾಲಿಕೆ ಕಮಿಷನ್ ನಾವು ಗಡುವು ಕೊಡ್ತಾ ಇದೀವಿ. ಆಶ್ರಯ ಮನೆ ಇರ್ಬೋದು, ಡಿಸಿ ಕಚೇರಿಯ ಮುಂಭಾಗದ ಆಟದ ಮೈದಾನ ಇರ್ಬೋದು. ಮೂರನೇದು, ಎಲ್ಲಾ ಮಳಿಗೆಗಳಿಗೆ ಸಂಬಂಧಪಟ್ಟಂತ
ಅಲಾಟ್ಮೆಂಟ್ ಇರ್ಬೋದು. ಈ ಮೂರನ್ನು ಕೂಡ ಮೇ 15ನೇ ತಾರೀಕೊಳಗೆ ಮಹಾನಗರ ಪಾಲಿಕೆ ಕಮಿಷನರು ಮಾಡಿಲ್ಲ ಅಂತ ಆಯ್ತು ಅಂದ್ರೆ ಮತ್ತೊಮ್ಮೆ ಒಂದು ಉಗ್ರವಾದಂತ ಹೋರಾಟ ರಾಷ್ಟ್ರಭಕ್ತರ ಬಳಗದಿಂದ ನಾವು ಮಾಡೋರಿದ್ದೀವಿ. ಈ ಬಾರಿ ಈ ಒಂದು ಹೋರಾಟ ಕೇವಲ ಒಂದು ಹೋರಾಟಕ್ಕೆ ಮಾತ್ರ ಸೀಮಿತ ಆಗದಲ್ಲೇ ತಾರ್ಕಿಕ ಅಂತ್ಯಕ್ಕೆ ತಗೊಳ್ಳುವಂತ ವಿಚಾರವಾಗಿ ನಾವೆಲ್ಲರೂ ಕೂಡ ಪ್ರಮುಖರು ಸೇರ್ಕೊಂಡು ಏನ್ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಮತ್ತೆ ತೀರ್ಮಾನ ಮಾಡ್ತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಕಮಿಷನ್ ಮತ್ತೊಮ್ಮೆ ಹೇಳ್ತಾ ಇದೀವಿ, ಮೇ 15ನೇ ತಾರೀಕುವರೆಗೂ ನಿಮಗೆ ಗಡುವು ಕೊಟ್ಟಿದ್ವಿ. 15ನೇ ತಾರೀಕು ಒಳಗೆ ನೀವು ಇದೊಂದು ಅಲಾಟ್ಮೆಂಟ್ ಮಾಡಿಲ್ಲ, ಮತ್ತೆ ಡಿಸಿ ಕಚೇರಿ ಆಟದ ಮೈದಾನದ ಏನೊಂದು ತೀರ್ಮಾನ ಮಾಡ್ಲಿಲ್ಲ ಅಂತ ಆಯ್ತು ಅಂದ್ರೆ ರಾಷ್ಟ್ರಭಕ್ತರ ಬಳಗದಿಂದ ಮತ್ತೊಮ್ಮೆ ನಾವು ಹೋರಾಟ ಮಾಡೋದಿದೆ.